ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವತ್ತು ರಾಮಾಯಣ ಸಿನಿಮಾನ ಪ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಒಂದು ಗಾಸಿಪ್ ಮಾತು ಅನ್ನೋದು ಬಂತು. ಆವತ್ತಿನಿಂದ ನಮ್ಮ KF ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹಾಟ್ ಟಾಪಿಕ್ ಆಗೋಗಿದೆ. ಏನು ಗೊತ್ತಾ, ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಬಾಲಿವುಡ್ಗೆ ಹೋಗ್ತಾ ಇದ್ದಾರಾ? ಬಾಲಿವುಡ್ಗೆ ಏನಕ್ಕೆ ಹೋಗ್ತಾ ಇದ್ದಾರೆ? ಈಗಾಗಲೇ ನಮ್ಮ ಕನ್ನಡ ಸಿನಿಮಾಗಳನ್ನೇ ಪ್ರೊಡ್ಯೂಸ್ ಮಾಡ್ಬೋದಿತ್ತಲ್ವ? ಯಾವ ಕಾರಣದಿಂದ ಹೋಗ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ಹೋಗಿ ಕೆಲಸ ಮಾಡಬೇಕಿತ್ತ ಇವರು ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಹೌದು, ನಿಜ, ನಾನು ಸುಮಾರು ಪೋಸ್ಟ್ಗಳನ್ನ ನೋಡಿದ್ದೀನಿ ಆ್ಯಂಡ್ ಇದಕ್ಕೆಲ್ಲ ಒಂದು ಚೆಕ್ ಪಾಯಿಂಟ್ ಇಡೋದಕ್ಕೋಸ್ಕರ ಒಂದು ಮಾಹಿತಿ ಸಿಕ್ಕಿದೆ. ಆ್ಯಂಡ್ ಏನಕ್ಕೋಸ್ಕರ ಇವರು ಬೇರೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಯಾವ ರೀತಿ ರಾಮಾಯಣ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಇವರು ಕೈ ಜೋಡಿಸಿದ್ರು ಅನ್ನೋದ್ರ ಬಗ್ಗೆನೂ ಮಾಹಿತಿಕತೆ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ, ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಕನ್ನಡದ ಹುಡುಗನನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ. ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಟ್ರೆ, ರಾಮಾಯಣ ಸಿನಿಮಾನ ಒಂದು 10 ದಿನಗಳ ಹಿಂದೆ ಅನೌನ್ಸ್ಮೆಂಟ್ ಆಯಿತು. ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರೊಡ್ಯೂಸರ್ ಆಗಿ ಮಾಡ್ತಿದ್ದಾರೆ, ಅಂದರೆ ಸಿನಿಮಾಗೆ ಬಜೆಟ್ ಅನ್ನೋದು ಆಗ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿತ್ತು. ಹೌದು, ನಿಜ. ಇದು ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತೂ ಆಗದೆ ಇದ್ರೂ 99% ಆಫ್ ನ್ಯೂಸ್ ಬಂದ್ಬಿಟ್ಟು ಆಗೋಗಿದೆ ಅಂತಲೇ ಮಾಹಿತಿ ಸಿಕ್ಕಿದೆ. ಇದು ಹೌದು, ನಿಜಾನೇ, ಇದು ಆಗಿದೆ. ಆದರೆ ಯಾವ ರೀತಿ ಇವರು ಕೈ ಜೋಡಿಸಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಅದಾದಮೇಲೆ ಏನಕ್ಕೋಸ್ಕರ ಬಾಲಿವುಡ್ಗೆ ಹೋಗಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ರಾಮಾಯಣ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡ್ತಿರೋ ರಾವಣನ ಪಾತ್ರ ಇವರು ಮಾಡ್ತಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇ ವಿಷಯಕ್ಕೆ ಬಂದರೆ, ಈಗಾಗಲೇ ಟಾಕ್ಸಿಕ್ ಮೂವಿನ ಸ್ವತಃ KVN ಪ್ರೊಡಕ್ಷನ್ ಜೊತೆಗೆ ಕೈ ಜೋಡಿಸಿ ಒಂದು ಸಿನಿಮಾನ ಮಾಡ್ತಿದ್ದಾರೆ. ಆ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಆಗಿ ಈಗಾಗಲೇ ಮಾಡ್ತಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಅದು ನಿಮಗೂ ಸ್ವತಃ ಗೊತ್ತಿದೆ. ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ಸ್ ಅಂತ ಅವ್ರದ್ದೇ ಒಂದು ಸಂಸ್ಥೆನ ಮಾಡಿ ಆ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಆಗಿ ಮೊದಲನೇ ಸಿನಿಮಾವನ್ನು ಮಾಡ್ತಿದ್ದಾರೆ. ಎರಡನೇ ಸಿನಿಮಾ ರಾಮಾಯಣ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಇವರು ಕೊಲ್ಯಾಬ್ ಆದರು ಅಂತ ಕೇಳಿದರೆ, ಒಂದು ಮೀಟಿಂಗ್ ನಡೀತಂತೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಚಾಪ್ಟರ್ 1 KGF ಚಾಪ್ಟರ್ 2 ಮಾಡುವಾಗೆ ಅವ್ರ ಮೈಂಡಲ್ಲಿ ಮತ್ತು ಅವ್ರ ಮನಸ್ಸಲ್ಲಿ ಯಾವತ್ತೂ ಪ್ರಶ್ನೆ ಮಾಡ್ತಾನೆ ಇತ್ತಂತೆ. ಪ್ಯಾನ್ ವರ್ಲ್ಡಲ್ಲಿ ತಗೊಂಡೋಗಿ ತೋರಿಸ್ಬೇಕು ಅನ್ನೋದು ಅವರ ಆಸೆ ಆಗಿತ್ತಂತೆ. ಸೊ ಅದ್ರ ಮೇಲೇ ತುಂಬಾ ವರ್ಕ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ರಾಕಿಂಗ್ ಸ್ಟಾರ್ ಯಶ್ ಅವರು. ನಿಮಗೆಲ್ಲ ಗೊತ್ತಿರುತ್ತೆ, ಪ್ರಶಾಂತ್ ನೀಲ್ ಅವರು ಒಂದು ಇಂಟರ್ವ್ಯೂದಲ್ಲಿ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ, KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಮಾಡುವಾಗ ನಾವು ಯಾವುದೇ ರೀತಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ, ನಾವು ನಮ್ಮ ಕನ್ನಡದ ಸಿನಿಮಾಗೋಸ್ಕರ ಮಾಡಿದ್ದು. ಆದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಏನಿದ್ದಾರೆ, ಅವರೇ ತುಂಬಾ ಫೋರ್ಸ್ ಮಾಡಿ ನಾವು ಯಾಕೆ ರಿಲೀಸ್ ಮಾಡಬಾರ್ದು ಅಂತ ಪ್ರಶ್ನೆ ಮಾಡಿ ಆ ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಕ್ರಿಯೇಟ್ ಮಾಡಿ ರಿಲೀಸ್ ಮಾಡಿದ್ದು. ಹೌದು, ನಿಜ, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ರಿಲೀಸ್ ಆದ ತಕ್ಷಣವೇ ಆ ಸಿನಿಮಾಗೆ ಒಂದು ಹೈ ಬೂಸ್ಟ್ ಸಿಕ್ಕಿದ್ದು. ಹೌದು, ನಿಜ, ಇದಂತೂ ಒಪ್ಕೊಳ್ಳೇಬೇಕು. ಈಗ ಪಾಯಿಂಟ್ ಏನಪ್ಪ ಅಂದರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು ನಮಿತ್ ಮಲ್ಹೋತ್ರಾ ಅವರು ಇಬ್ಬರು ಸೇರಿಕೊಂಡು ಒಂದು ಮೀಟಿಂಗ್, ಒಂದು ಸ್ವಲ್ಪ ಡಿಸ್ಕಷನ್ ಅನ್ನೋದನ್ನು ಮಾಡ್ತಾ ಇದ್ರಂತೆ. ಸೊ ಆ ಸಮಯದಲ್ಲಿ ರಾಮಾಯಣ ಸಿನಿಮಾದ ಬಗ್ಗೆ ಸ್ವತಃ ಡಿಸ್ಕಷನ್ ಅನ್ನೋದು ನಡೀತಂತೆ ಇಬ್ಬರ ಮಧ್ಯೆಯೂ. ಸೊ ಆವಾಗ ರಾಕಿಂಗ್ ಸ್ಟಾರ್ ಯಶ್ ಅವರ ಮೈಂಡಲ್ಲಿ ಪ್ರತಿದಿನವೂ ಓಡ್ತಾ ಇತ್ತಂತೆ, ರಾಮಾಯಣ ಸಿನಿಮಾನ ನಾವು ಯಾವತ್ತಾದರೂ ಒಂದಿನ ಮಾಡಲೇಬೇಕು ಅಥವಾ ನಾವು ಪ್ರೊಡ್ಯೂಸ್ ಮಾಡಲೇಬೇಕು ಅಂತ ಪ್ರತಿ ಸಲನೂ ಮೈಂಡಲ್ಲಿ ಓಡ್ತಾ ಇತ್ತಂತೆ. ಸೊ ಇದೇ ಒಂದು ಒಳ್ಳೆಯ ಟೈಮ್ ಅಂತ ಈಗಾಗಲೇ ನಮಿತ್ ಅವರು ಈ ಮೂವಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ, ನಾವು ಯಾಕೆ ಕೈ ಜೋಡಿಸ್ಬಾರ್ದು ಅಂತ ಆ ಟೈಮಲ್ಲಿ ಇಬ್ಬರು ಸೇರಿಕೊಂಡು ಕೈ ಜೋಡಿಸ್ಕೊಂಡು ಒಂದು ಕೊಲ್ಯಾಬ್ ರೀತಿ ಮೂವಿನ ಪ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ರೆ ಒಂದು ಒಳ್ಳೆಯ ವಿಷಯನೇ ಅಂತಲೇ ಹೇಳ್ತೀನಿ. ಆ್ಯಂಡ್ ಈಗ ಮೇಯ್ನ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಏನಪ್ಪ ಅಂದರೆ, ತುಂಬ ಜನ ಕೇಳ್ತಿರೋ ಪ್ರಶ್ನೆ ಏನಂದರೆ, ಯಾಕೆ ಹೋಗಬೇಕು, ನಮ್ಮ ಕನ್ನಡ ಸಿನಿಮಾಗಳನ್ನ ಯಾಕೆ ಪ್ರೊಡ್ಯೂಸ್ ಮಾಡ್ತಿಲ್ಲ, ಬೇರೆ ರೀತಿಯ ಸಿನಿಮಾಗಳನ್ನ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಿರೋದಕ್ಕೆ ಉತ್ತರ ಸೊ ಅವರು ಕೊಟ್ಟಿಲ್ಲ ಅಂತಲೇ ಹೇಳ್ತೀನಿ, ನಾನು ಹೇಳ್ತಿದ್ದೀನಿ ಇದನ್ನು. ಸೊ ಏನು ವಿಷಯ ಅಂದರೆ, ನಮ್ಮ ಕನ್ನಡ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು, ಹೌದು, ಮಾಡೇ ಮಾಡ್ತಾರೆ ಮುಂದೆ ಬರೋ ದಿನಗಳಲ್ಲಿ. ಆದರೆ ಈಗ ಅವ್ರ ಮೈಂಡಲ್ಲಿರೋದು ತುಂಬ ಹೈ ಲೆವೆಲ್ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವೆಲ್ಲ ಇವಾಗಲೂ ಥಿಂಕ್ ಮಾಡ್ತಿರೋದು ಏನು ಗೊತ್ತಾ, ನಾವು ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ತೆಲುಗು ಇಂಡಸ್ಟ್ರಿ, ನಮ್ಮ ತಮಿಳ್ ಇಂಡಸ್ಟ್ರಿ ಅಂತಲೇ ಥಿಂಕ್ ಮಾಡ್ತಾಯಿದ್ದೀವಿ. ಆದರೆ ಅವರು ಏನು ಥಿಂಕ್ ಮಾಡ್ತಾಯಿದ್ದಾರೆ ಗೊತ್ತಾ,
ನನ್ನ ಭಾರತ ಚಲನಚಿತ್ರ ಅಂತ ಥಿಂಕ್ ಮಾಡ್ತಿದ್ದಾರೆ ಅವರು. ಅದನ್ನೇ ಅಲ್ವಾ ಒಂದು ಮಾನ್ಸ್ಟರ್ ಮೈಂಡ್ ಅಂತಲೇ ಹೇಳ್ಬೋದು. ಸೊ ಅವ್ರು ಈಗಾಗಲೇ ಥಿಂಕ್ ಮಾಡಿರೋದು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ತೀನಿ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಡಿಸಪಾಯಿಂಟ್ ಮಾಡೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರೋಣ. ಯಾಕೆ ಸುಮ್ಮನೆ ಅವ್ರನ್ನ ಟ್ರಿಗರ್ ಮಾಡೋ ರೀತಿ ಪ್ರಶ್ನೆ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ಸುಮಾರು ಜನ ಟ್ರಿಗರ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ, ಅವರೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ನನಗೂ ಗೊತ್ತು. ಆದರೆ ನನ್ನ ಮೂಲಕ ನಿಮಗೆ ಹೇಳೋದೇನೆಂದರೆ, ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಮೇ ಬಿ ಫ್ಯೂಚರಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಆ್ಯಂಡ್ ಈಗಾಗಲೇ ಮಾಡ್ತಿರೋ ಟಾಕ್ಸಿಕ್ ಮೂವೀಸ್ ಸ್ವತಃ ನಮ್ಮ ಕನ್ನಡ ಸಿನಿಮಾನೇ. ಹೌದು, ನಿಜ. ಈ ಸಿನಿಮಾ ಏನಿದೆ, ಈ ಸಿನಿಮಾನ ಪ್ಯಾನ್ ವರ್ಲ್ಡಲ್ಲಿ ರಿಲೀಸ್ ಮಾಡಿದ್ರೆ, ಪ್ಯಾನ್ ವರ್ಲ್ಡ್ಗೆ ನನ್ನ ಭಾರತ ಚಿತ್ರವನ್ನು ತೋರಿಸ್ಕೊಟ್ರೆ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ನನ್ನ ಕನ್ನಡ ಭಾಷೆ ಸಿನಿಮಾ, ನನ್ನ ಕನ್ನಡ ಭಾಷೆ ಪ್ರೊಡ್ಯೂಸರ್, ನನ್ನ ಕನ್ನಡದ ಒಳ್ಳೆ ನಾಯಕ ನಟ ಅಂತ ಪ್ರತಿಯೊಬ್ಬರ ಹತ್ರನೂ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಕೆಲಸನ ಮಾಡ್ತಾ ಇರುವಾಗ ನಾವು ಯಾಕೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರಬೇಕು? ನೀವೇನಕ್ಕೆ ಹೋದ್ರಿ ಅಂತ. ಸೊ ಪ್ರಶ್ನೆ ಮಾಡೋದು ನಿಲ್ಲಿಸೋಣ. ಇವತ್ತಿಂದ ಪ್ರತಿಯೊಬ್ಬರೂ ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ಇದೇ ರೀತಿಯ ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದರೆ ಮುಂದೆ ಬರೋ ದಿನಗಳಲ್ಲಿ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಕ್ಯಾಸ್ಟಿಂಗ್ ವಿಷಯಕ್ಕೆ ಬಂದರೆ, ರಾವಣನ ಪಾತ್ರ ಮಾಡ್ತಿದ್ದಾರಾ ಇಲ್ವಾ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ತಿರುವಾಗ, ಸೊ ಇದು 50-50 ಚಾನ್ಸಸ್ ಅಂತಲೇ ಹೇಳ್ಬೋದು. ಎಲ್ಲೂ ಸ್ವತಃ ಅವರು ಈ ಕ್ಯಾಸ್ಟಿಂಗ್ ಏನಿದೆ, ರಾವಣ ಪಾತ್ರ ಏನಿದೆ, ಅದರ ಬಗ್ಗೆ ಎಲ್ಲೂ ಮಾಹಿತಿ ಸ್ವಲ್ಪನೂ ಬಿಟ್ಕೊಟ್ಟಿಲ್ಲ. ಇದರ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಡೈರೆಕ್ಷನ್ ಮಾಡ್ತಿರೋ ನಿತೇಶ್ ತಿವಾರಿ ಅವರು ಆಗಿರ್ಬೋದು, ಯಾವುದೇ ಒಂದು ಸಣ್ಣದಾದಂಥ ಮಾಹಿತಿ ಸ್ವತಃ ಎಲ್ಲೂ ಬಿಟ್ಕೊಟ್ಟಿಲ್ಲ. 50-50 ಚಾನ್ಸಸ್ ಅಂತಲೇ ಹೇಳ್ಬೋದು. ಸೊ ಮುಂದೆ ಬರೋ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಕನ್ಫರ್ಮ್ ಆಗಿ ನಿಮಗೆ ತಲುಪಿಸ್ತಾ ಹೋಗ್ತೀನಿ. ಸೊ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿರುತ್ತೆ. ಈಗ ಏನಕ್ಕೋಸ್ಕರ ಬೇರೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಯಾವ ರೀತಿ ಈ ಸಿನಿಮಾದಲ್ಲಿ ಕೊಲ್ಯಾಬ್ ಆದರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಿರುತ್ತೆ ಅಂತ ನಾನು ಅನ್ಕೊಂತ ಇದ್ದೀನಿ. ಕೇಸ್ ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್.